ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಆಡ್ತಿದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆದ ಹಿನ್ನೆಲೆ ಕೆಲ ಬಿಜೆಪಿ ನಾಯಕರು ಮುನಿಸಿಕೊಂಡಿದ್ದಾರೆ. ಸಚಿವ ಸ್ಥಾನ ವಂಚಿತರಾಗಿರೋ ರಮೇಶ್ ಜಾರಕಿಹೊಳಿ, ಕೆಎಸ್ ಈಶ್ವರಪ್ಪ ಒಟ್ಟಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಚಳಿಗಾಲದ ಅಧಿವೇಶನಕ್ಕೆ ಹಾಜರಾಗದೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಿದ್ದು ಈಶ್ವರಪ್ಪ ಹಾಗೂ ರಮೇಶ್ ಜಾರಕಿಹೊಳಿಯ ನಡೆ ಕುತೂಹಲವನ್ನ ಕೆರಳಿಸಿದೆ. ಇನ್ನು ಈಶ್ವರಪ್ಪ ಮಾತನಾಡಿದ್ದು, ಸಿಎಂ ನನ್ನನ್ನ ಯಾಕೆ ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ ಅನ್ನೋದನ್ನ ಹೇಳಬೇಕು ಅಂತ ಹೇಳಿದ್ದಾರೆ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿದ್ದು, ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರಬಹುದು, ರಮೇಶ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ವಿಚಾರ ಸಿಎಂಗೆ ಬಿಟ್ಟಿದ್ದು ಅಂತ ಹೇಳಿದರು. ಹೈಕಮಾಂಡು ಹೆಚ್ಚು ಕಡಿಮೆ ಯೋಚನೆ ಮಾಡಿ ಅವ್ರು ತಗೋಬೇಕು ಅನ್ನೋ ಭಾವನೆಯಲ್ಲಿ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿರೋದು. ನಾನೇನು ಪ್ರಸ್ತಾಪ ಮಾಡೋಕ್ಕೆ ಹೋಗಿಲ್ಲ, ನನಗೆ ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಾನು ಮೋದಿಯವ್ರಿಗೋ ಅಮಿತ್ ಶಾ ಅವ್ರಿಗೋ ಯಾರಿಗೂ ನಾನು ಕೇಳಕ್ಕೆ ಹೋಗಲಿಲ್ಲ. ಒಂದು 2-3 ಸರಿ ಮುಖ್ಯಮಂತ್ರಿ ಸಿಕ್ಕಾಗೆಲ್ಲ ನಂಗೆ ಹೇಳ್ತಾ ಇದ್ರು, ಇಲ್ಲ ನಾವು ತಗೋತೀವಿ, ಆದಷ್ಟು ಬೇಗ ತಗೋತಾ ಇದ್ದೀವಿ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಗೋತೀವಿ ಅಂತ ಈ ನೋವೇನು ಅಂದ್ರೆ ತಗೊಂಡಿಲ್ಲ ಅನ್ನೋದಕ್ಕಿಂತನೂ ಉತ್ತರ ಕೊಡಬೇಕಲ್ಲ. ಯಾಕೆ ನಿಮಗೆ ತಗೊಂಡಿಲ್ಲ ಇದಕ್ಕೆ ಉತ್ತರ ಕೊಡೋಕೆ ನನ್ನ ಕೈಲಿ ಆಗ್ತಿಲ್ಲ. ಅದಕ್ಕೋಸ್ಕರ ಒಂದು ರೀತಿ ಅಪಮಾನ. ಸುಮ್ಮನೆ ಕೂತ್ಕೊಂಡ್ರೆ ಯಾಕೆ ಸುಮ್ಮನೆ ಇದ್ದೀರಿ? ಇದನ್ನು ನಮ್ಮ ಅನೇಕ ಪ್ರಶ್ನೆ ಜನ ಕೇಳ್ತಿದ್ದಾರೆ, ನಮ್ಮ ಕಾರ್ಯಕರ್ತರು ಕೇಳ್ತಾರೆ, ಹಿರಿಯರೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ರೀತಿಯ ಸೌಮ್ಯತೆಯ ಪ್ರತಿಭಟನೆ. ಅದು ಮತ್ತು ಮುಖ್ಯಮಂತ್ರಿ ಅವರಿಗೆ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸೊ ಅದ್ರ ಬಗ್ಗೆ ಪಾರ್ಟಿ ಮುಖ್ಯಮಂತ್ರಿ ಏನ್ ಡಿಸಿಷನ್ ತಗೋತಾರೆ ಅದಕ್ಕೆ ರಮೇಶ್ ಅವರು ಒಪ್ಪಬೇಕಾಗ್ತೈತಿ, ನಾವು ಒಪ್ಪಬೇಕಾಗುತ್ತೆ. ಮುಂದಿನ ದಿನಮಾನದಲ್ಲಿ ಏನ್ ತೀರ್ಮಾನ ತಗೋತಾರೆ ನೋಡೋಣಾದ್ರೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮತ್ತೆ ರಾಜಕೀಯಕ್ಕೆ ಬರೋದು ಖಚಿತವಾಗಿದೆ. ಇದಕ್ಕಂತಾನೆ ಗಣಿ ದಣಿ ಈಗ ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಿದ್ದಾರೆ. ಮುಖಂಡರ ವಿಶ್ವಾಸವನ್ನು ಗಳಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಇದೇ 25ಕ್ಕೆ ರೆಡ್ಡಿ ಫೈನಲ್ ನಿರ್ಧಾರ ಹೊರಹಾಕಲಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರಾಜಕೀಯಕ್ಕೆ ಶೀಘ್ರವೇ ರೆಡ್ಡಿ ರಿಎಂಟ್ರಿ. ಅಖಾಡಕ್ಕಿಳಿಯೋ ಮುನ್ನ ಮಠಾಧಿಪತಿಗಳ ಭೇಟಿ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ರಾಜಕೀಯಕ್ಕೆ ರಿಎಂಟ್ರಿ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ಈಗಾಗಲೇ ಕೊಪ್ಪಳದ ಗಂಗಾವತಿಯಲ್ಲಿ ಗಣಿ ದಣಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ಮತದಾರರ ಮನ ಗೆಲ್ಲೋಕು ಸಾಕಷ್ಟು ಕೆಲಸಗಳನ್ನ ಮಾಡುತ್ತಿದ್ದಾರೆ. ಜನಾರ್ದನ್ ರೆಡ್ಡಿ ರಾಜಕೀಯ ಪುನರಾರಂಭಕ್ಕೆ ಇದೀಗ ಮುನ್ನುಡಿ ಬರೆದಿದ್ದಾರೆ. ಮಠಮಾನ್ಯಗಳಿಗೆ ಭೇಟಿ ಕೊಟ್ಟು ಸ್ವಾಮೀಜಿಗಳ ಹಿರಿಯರ ಆಶೀರ್ವಾದ ಪಡ್ಕೊಳ್ತಿದ್ದಾರೆ. ಇವತ್ತು ಪತ್ನಿ ಸಮೇತ ಜನಾರ್ದನ್ ರೆಡ್ಡಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಸಿದ್ಧಗಂಗಾ ಮಠಕ್ಕೆ ಬಂದು ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಸಿದ್ದಲಿಂಗ ಸ್ವಾಮೀಜಿಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ಹಾದಿ ಬಗ್ಗೆಯೂ ಶ್ರೀಗಳ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಮಾತಾಡಿರೋ ಜನಾರ್ದನ್ ರೆಡ್ಡಿ ರಾಜಕೀಯಕ್ಕೆ ವಾಪಸ್ ಆಗೋ ಸುಳಿವು ನೀಡಿದ್ದಾರೆ. ನಾನು ಸಾರ್ವಜನಿಕ ಬದುಕಲ್ಲಿ ಬರಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಾದ್ಮೇಲೆ ಇವತ್ತು ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ವಿಶೇಷವಾಗಿ ಬಂದಿರುವಂಥದ್ದು. ನಾನು ತಮ್ಮಲ್ಲಿ 25ನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಲ್ಲ ವಿಚಾರಗಳನ್ನ ತಿಳಿಸಿದೆ. ಇನ್ನೊಂದು ಕಡೆ ಗದಗದಲ್ಲಿ ರೆಡ್ಡಿ ಆಪ್ತ ಮಿತ್ರ ಸಚಿವ ಶ್ರೀರಾಮುಲು ರೆಡ್ಡಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ರೆಡ್ಡಿ ರಾಜಕೀಯದ ಬಗ್ಗೆ ಬಿಎಸ್ವೈ ಜೊತೆಗೂ ಮಾತನಾಡಿದ್ದೇನೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದ್ರೆ ನಮ್ಮ ಪಾರ್ಟಿಗೆ ದೊಡ್ಡ ಶಕ್ತಿ, ಅವರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ ರಾಮುಲು. ಇಲ್ಲಿ ತನಕ ಅವರು ರಾಜಕಾರಣದಲ್ಲಿ ಏನು ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಆಲ್ರೆಡಿ ಅವ್ರ ಹತ್ರ ಮಾತುಕತೆಯಲ್ಲಿ ಇದ್ದಾರೆ. ನಾನು ಹಿರಿಯರ ಜೊತೆಲ್ಲೂ ಕೂಡ ಯಡಿಯೂರಪ್ಪರ ಜೊತೆಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಈ ಭಾಗದ ಶಕ್ತಿ ಇದ್ದಾರೆ, ಅವ್ರಿಗೆ ಅನುಕೂಲ ಆಗಲಿ. ಯಾಕಂದರೆ ಅವ್ರು ಬರೋದ್ರಿಂದ ನಮ್ಮ ಪಾರ್ಟಿ ಕೂಡ ಭಾಳಷ್ಟು ದೊಡ್ಡ ಶಕ್ತಿ ಆಗುತ್ತೆ ಅನ್ನೋಂಥ ಕಾರಣದಿಂದ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಏನು ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಸ್ಥಾಪಿಸಬಹುದು ಅನ್ನೋ ಮಾತಿಗೆ ಮಾಜಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಯಡಿಯೂರಪ್ಪ ಈ ಹಿಂದೆ ಹೊಸ ಪಕ್ಷ ಕಟ್ಟಿದಾಗ ಏನಾಗಿತ್ತು, ನಮ್ಮ ತಾಯಿಯಂತಿರೋ ಬಿಜೆಪಿ ಬಿಟ್ಟು ಹೋಗಲು ನಾವ್ಯಾರೂ ತಯಾರಿಲ್ಲ ಎಂದಿದ್ದಾರೆ. ಅವ್ರು ಹೇಳಿದ್ದಿದ್ರೆ ನನಗೆ ಫೋನ್ ಮಾಡಿದ್ದಿದ್ರೆ ಈಗ ನಾ ಬೇರೆ ಪಕ್ಷ ಕಟ್ತಾ ಇದ್ದೀನಿ ಅಂತ ಹೇಳಿದ್ದಿದ್ರೆ ನಾನು ಅವ್ರಿಗೆ ಹೇಳ್ತಿದ್ದೆ. ಹಿಂದೆ ಯಡಿಯೂರಪ್ಪನವ್ರು ಬೇರೆ ಪಕ್ಷ ಕಟ್ತೀನಿ ಅಂತ ಹೊರಟಾಗ ಗಿಣಿಗೆ ಹೇಳ್ದೆ, ಬೇಡ ತೊಂದರೆ ಆಗುತ್ತೆ, ಹೋಗಬೇಡಿ, ನೀವು ಎಷ್ಟು ಸೀಟ್ ತಗೊಂಡ್ರು. ಅದಕ್ಕೆ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ. ಈ ತಾಯಿ ಬಿಟ್ಟು ಹೋಗೋದಕ್ಕೆ ನಾವು ಯಾರು ತಯಾರಲ್ಲ. ಇದು ನಮ್ಗೆ ಸಿಕ್ಕಿರೋಂಥ ಸಂಸ್ಕಾರ.
ಬಳಿಕ ಸಂಜೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೂ ರೆಡ್ಡಿ ಭೇಟಿ ನೀಡಿದ್ರು. ನಾಳೆ ಗದಗ್ನ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೂ ಹೋಗಿ ಗದ್ದುಗೆ ದರ್ಶನ ಪಡೆಯಲಿದ್ದಾರೆ. ಅಲ್ಲದೆ ಡಿಸೆಂಬರ್ 22ರಂದು ಗಂಗಾವತಿಯಲ್ಲಿ ಹಲವು ಸಮುದಾಯ, ಹಲವು ರಾಜಕೀಯ ಮುಖಂಡರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಡಿಸೆಂಬರ್ 25ಕ್ಕೆ ತಮ್ಮ ಮುಂದಿನ ನಿರ್ಧಾರವನ್ನು ರೆಡ್ಡಿ ಪ್ರಕಟಿಸಲಿದ್ದಾರೆ. ರೆಡ್ಡಿ ಅವರ ಈ ನಡೆ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.